ನಮ್ಮ ಸ್ಕಿನ್ ನಮ್ಮ ರೆಸ್ಪಾನ್ಸಿಬಿಲಿಟಿ. ಸ್ಕಿನ್ ಕೇರ್ ಬೇಸಿಕ್ಸ್ ಇಂದಿನ ಟಾಪಿಕ್. ಸೊ CTM ಅಂದ್ರೆ ಏನು, ಕ್ಲೆನ್ಸಿಂಗ್ ಟೋನಿಂಗ್ ಮಾಯಶ್ಚರೈಸರ್ನ ಅಗತ್ಯ ಏನು, ಉಪಯೋಗಗಳೇನು, ಅದನ್ನ ಯಾಕೆ ಮಾಡಬೇಕು ಮತ್ತೆ ಹೇಗ್ ಮಾಡ್ಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಸ್ಕಿನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಮೈ ಚಾನೆಲ್, ವೆಲ್ಕಮ್ ಟು ಲಿವ್ ಲವ್ ಲಾಫ್. ನಮಸ್ಕಾರ ಎಲ್ರಿಗೂ. ಸ್ಕಿನ್, ಮುಖದ ಚರ್ಮ ಮತ್ತು ಬಾಡಿಯ ಚರ್ಮ ತುಂಬಾ ಡಿಫ್ರೆನ್ಸ್ ಇರುತ್ತೆ, ತುಂಬಾ ವ್ಯತ್ಯಾಸಗಳಿವೆ ಅದರಲ್ಲಿ. ಸೊ ಮುಖದ ಚರ್ಮ ತುಂಬಾ ಸಾಫ್ಟ್ ಮತ್ತು ಸೆನ್ಸಿಟಿವ್ ಆಗಿರುತ್ತೆ, ಮುಟ್ಟುವಾಗ್ಲೇ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ತುಂಬಾ ಎಕ್ಸ್ಪೋಸ್ ಆಗುವ ಚರ್ಮ ಅಂದ್ರೆ ಡರ್ಟಿಗೆ, ಪೊಲ್ಯೂಷನಿಗೆ, ಸನ್ ರೇಸ್, ಸನ್ಲೈಟಿನ UV ಕಿರಣಗಳಿಗೆ ಎಕ್ಸ್ಪೋಸ್ ಆಗುವ ಚರ್ಮ ನಮ್ಮ ಮುಖದ ಚರ್ಮ. ಬಾಡಿಗೆ ನಾವು ಬಟ್ಟೆ ಹಾಕೊಳ್ತೀವಿ, ಸೊ ಅದು ಅಷ್ಟು ಎಕ್ಸ್ಪೋಸ್ ಆಗಲ್ಲ. ಬಟ್ ಮುಖದ ಚರ್ಮ, ಈ ಕೈಗಳ ಚರ್ಮ ಮತ್ತು ಸ್ವಲ್ಪ ಕಾಲಿನ ಚರ್ಮ ಈ ಸನ್ನಿನ UV ರೇಸಿಗೆ ಮತ್ತು ಡರ್ಟಿಗೆ ತುಂಬಾ ಎಕ್ಸ್ಪೋಸ್ ಆಗುತ್ತೆ. ಸೊ ಅದನ್ನ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಸೊ ಅದನ್ನ ಹೇಗೆ ಕಾಪಾಡ್ಕೊಳ್ಳೋದಪ್ಪ? ಸೊ ಅದ್ರ ಮುಂಚೆ ಈ ನಮ್ಮ ಸ್ಕಿನ್ ಒಂದು ಕೆಮಿಕಲ್ ಕಾಂಪೊನೆಂಟ್, ನಿಮ್ಗೆ ಗೊತ್ತೇ ಇದೆ, ನಮ್ಮ ಇಡೀ ಜೀವವೇ ಕೆಮಿಕಲ್ ಕಾಂಪೊನೆಂಟ್. ಸೊ ಈ ಸ್ಕಿನ್ನಿಗೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಅಂತ ನಮ್ಗೆ ಸ್ಕಿನ್ನಿನ ಮೇಲೆ ಒಂದು ಇರುತ್ತೆ, ಅದನ್ನು ಆಸಿಡ್ ಮ್ಯಾಂಟಲ್ ಅಂತ ಕರೀತಾರೆ. ನಾನು ತುಂಬಾ ಡೀಪ್ ಆಗಿ ಹೋಗಲ್ಲ, ಸ್ವಲ್ಪ ಮುಂದೆ ಬರುವ ವಿಡಿಯೋಗಳಲ್ಲಿ ಮೆಲ್ಲ ಒಂದೊಂದು ಹೇಳ್ತಾನೆ ಹೋಗ್ತೀನಿ, ತುಂಬಾ ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡಲ್ಲ. ಆದ್ರೆ ಈ ಆಸಿಡ್ ಮ್ಯಾಂಟಲ್ ಅನ್ನು ಪ್ರೊಟೆಕ್ಟ್ ಮಾಡಿದ್ರೆ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈ ವಿಡಿಯೋದಲ್ಲಿ. ಒಂದು ಓವರ್ ವ್ಯೂ ಮಾತ್ರ ಕೊಡ್ತೀನಿ. ಈ ಪ್ರೊಟೆಕ್ಟಿವ್ ಲೇಯರ್ ಅನ್ನು CTM ಮಾಡಿ ಸ್ವಲ್ಪ ಮಟ್ಟಿಗೆ ನಾವು ಕಾಪಾಡ್ಕೊಳ್ಬಹುದು. ನಮ್ಮ ಸ್ಕಿನ್ ಹೇಗಿದೆ ನಾವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಮೊದಲನೇದಾಗಿ. ಏಕಂದ್ರೆ ನಮ್ಮ ಸ್ಕಿನ್ ಅಲ್ಲಿ ಬ್ಲೆಮಿಷಸ್, ಡಾರ್ಕ್ ಪಿಗ್ಮೆಂಟೇಶನ್, ಡಾರ್ಕ್ ಸ್ಪಾಟ್ಸ್, ಆಕ್ನೆ ಮಾರ್ಕ್ಸ್, ಸ್ಕಾರಿಂಗ್ ಎಲ್ಲ ಇದ್ದೇ ಇರುತ್ತೆ. ನಾನು ಇವಾಗ ಸ್ವಲ್ಪ ಮೇಕಪ್ ಹಾಕೊಂಡಿದ್ದೀನಿ, ಅದಕ್ಕೆ ಕಾಣಿಸ್ತಾ ಇಲ್ಲ ನನ್ನ ಮುಖದಲ್ಲೂ ಇದೆ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ, ಅದ್ರಲ್ಲಿ ಗೊತ್ತಾಗುತ್ತೆ ನಾನು ಬೇರ್ ಫೇಸ್ ಅಲ್ಲಿ ಬಂದಿದ್ದೀನಿ. ಆಬ್ವಿಯಸ್ಲಿ ಎಲ್ಲರ ಸ್ಕಿನ್ ಅಲ್ಲಿ ಏನಿಲ್ಲ ಏನೋ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈ ಸ್ಕಿನ್ ಪ್ರಾಬ್ಲಮ್ ಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಬಹುದು, ಹಾಗೂ ನಮ್ಮ ಏಜಿಂಗ್ ಫ್ಯಾಕ್ಟರ್ ಅನ್ನು ಸ್ವಲ್ಪ ಹಿಂದೆ ಹಾಕಬಹುದು. ಸೊ ಇದನ್ನ ಹೇಗೆಲ್ಲ ಮಾಡೋದು ಅಂದ್ರೆ CTM ಅದಕ್ಕೆ ತುಂಬಾ ಮುಖ್ಯ. ಸೊ ಅದು ಇವಾಗ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಂಡು ಹೋಗ್ತೀನಿ, ಹೇಗೆ CTM ಮಾಡ್ಬೋದು, ಈ CTM ಅಂದ್ರೆ ಏನು ಮತ್ತೆ ಅದನ್ನ ಹೇಗ್ ಮಾಡ್ಬೋದು. ನಾವು ಮೇಲಿನ ಚರ್ಮಕ್ಕೆ CTM ಮಾಡಿದ್ರೆ ಅದು ಚೆನ್ನಾಗಿ ಉಳ್ಕೊಳ್ಳುತ್ತೆ. ಆದ್ರೂ ಅದರ ಮುಂಚೆ ನಾವು ಒಳ್ಳೆ ನಿದ್ದೆ ಮಾಡಬೇಕು, ಒಳ್ಳೆ ತಿನ್ಬೇಕು, ಗ್ರೀನ್ ಲೀಫಿ ವೆಜಿಟೇಬಲ್ ತಿನ್ಬೇಕು. ನಿಮ್ಗೆ ಗೊತ್ತೇ ಇದೆ, ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯನೇ. ಹಾಗೂ ನೀರು ತುಂಬಾ ಅಗತ್ಯ, ಕುಡಿಯೋದು. ಸೊ ಇದು ನಮ್ಗೆ ಒಳಗಿಂದ ಕ್ಲೀನ್ ಆಗಿಡುತ್ತೆ, ಅವಾಗ ನಾವು ಹೊರಗಿಂದಲೂ ಕ್ಲೀನ್ ಆಗಿ ಕಾಣಿಸ್ತೀವಿ, ಅಂದ್ರೆ ನಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಳಗಿಂದ ಯೂಶುವಲಿ ನಾವು ಕ್ಲೀನ್ ಆಗಿದ್ರೆ ಅಂದ್ರೆ ನಮ್ಮ ಸಿಸ್ಟಮ್, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆಗಲಿ, ನಮ್ಮ ಇಡೀ ಬಾಡಿದು ಸಿಸ್ಟಮ್ ಆಗಲಿ ಚೆನ್ನಾಗಿ ಉಳ್ಕೊಂಡ್ರೆ ಅದು ನಮ್ಮ ಮುಖದಲ್ಲೂ ಕಾಣ್ಕೊಳ್ಳುತ್ತೆ, ನಮ್ಮ ಸ್ಕಿನ್ನಲ್ಲೂ ಕಾಣ್ಕೊಳ್ಳುತ್ತೆ. ಇದ್ರ ಜೊತೆ ನೀವು ನಮ್ಮ ಈ ಹೊರಗಿನ ಸ್ಕಿನ್ನಿನ ಆಸಿಡ್ ಮ್ಯಾಂಟಲ್ ಅನ್ನು ಹೇಗೆ ಚೆನ್ನಾಗಿಡೋದಂತ ಈಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀವಿ. ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್. ಅದರ ಹೆಸರೇ ಹೇಳ್ತಿದೆ ಕ್ಲೆನ್ಸ್, ಕ್ಲೀನ್ ಮಾಡೋದು ಅಂತ. ಅಂದ್ರೆ ನಮ್ಮ ಸ್ಕಿನ್ ಅನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳೋದು. ಇದೆಲ್ರಿಗೂ ಗೊತ್ತೇ ಇದೆ, ನಮ್ಮ ಸ್ಕಿನ್ ಅನ್ನು ನಾವು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಹೇಗೆ ನಾವು ಮೈಗೆ ಸ್ನಾನ ಮಾಡಿ ನಮ್ಮ ಬಾಡಿದು ಸ್ಕಿನ್ ಅನ್ನು ಕ್ಲೀನ್ ಮಾಡಿ ಇಡ್ತೀವಿ, ಹಾಗೆ ಮುಖದ ಸ್ಕಿನ್ ಅನ್ನು ನಾವು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಹಾಗಂತ ಬಾಡಿಗೆ ಹಾಕುವ ಸೋಪ್ ಅಥವಾ ಬಾಡಿಗೆ ಹಾಕೋ ಶವರ್ ಜೆಲ್ ಅದನ್ನೇ ಮುಖಕ್ಕೆ ಹಾಕೋದಂತ ಅಲ್ಲ, ಮುಖಕ್ಕೆ ಬೇರೆನೆ ಕ್ಲೆನ್ಸರ್ಸ್ ಯೂಸ್ ಮಾಡಬೇಕು. ಯಾಕಂದ್ರೆ ಅವಾಗಲೇ ಹೇಳಿದ್ದೀನಿ, ಮುಖದ ಚರ್ಮ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಬಾಡಿ ಚರ್ಮಕ್ಕಿಂತ ತುಂಬಾ ಡಿಫ್ರೆಂಟ್ ಇರುತ್ತೆ. ಸೊ ಮುಖಗಳಿಗೆ ನಮ್ಗೆ ಕ್ಲೆನ್ಸ್ ಮಾಡ್ಲಿಕ್ಕೆ ಫೇಸ್ ವಾಷಸ್ ಬರುತ್ತೆ, ತುಂಬಾ ಡಿಫ್ರೆಂಟ್ ಟೈಪ್ಸ್ ಇದು ಕ್ಲೆನ್ಸರ್ಸ್ ಬರುತ್ತೆ. ಅವೆಲ್ಲ ನಾನು ಮುಂದೆ ಬರುವ ವಿಡಿಯೋಸ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ, ರೆಕಮೆಂಡೇಶನ್ಸ್ ಕೂಡ ಕೊಡ್ತೇನೆ. ಇವಾಗಕ್ಕೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ 2 ಸರ್ತಿ ಆದ್ರೂ ದಿನಕ್ಕೆ ಫೇಸ್ ವಾಶ್ ಮಾಡ್ಬೇಕು, ಬೆಳಗ್ಗೆ ಹಾಗೂ ನೈಟ್ ಮಾಡಿದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ನಮ್ಮ ಮುಖದಲ್ಲಿ ನ್ಯಾಚುರಲ್ ಆಯಿಲ್ ಇರುತ್ತೆ, ಅದನ್ನ ಕೂಡ ಅದು ತೆಗ್ದು ಹಾಕುತ್ತೆ. ಸೊ 2 ಸರ್ತಿ ಮಾಡಿದ್ರೆ ಸಾಕು. ನಿಮ್ಮ ಸ್ಕಿನ್ ತುಂಬಾ ಆಯಿಲಿ ಇದ್ರೆ 2-3 ಸರ್ತಿ ಮಾಡ್ಬೋದು, ಆದ್ರೆ ಫೇಸ್ ವಾಶ್ ಗಳನ್ನ ಯೂಸ್ ಮಾಡೋದು 2 ಸರ್ತಿ. ಇದು ಯಾಕೆ ನಾನು 2 ಸರ್ತಿ ಕ್ಲೀನ್ ಮಾಡ್ಲೇಬೇಕು ಹೇಳ್ತೀನಿ ಅಂದ್ರೆ, ನಮ್ಮ ಮುಖದಲ್ಲಿ ಪೋರ್ಸ್ ಇರುತ್ತೆ, ಎಲ್ಲರ ಮುಖದಲ್ಲೂ ಇರುತ್ತೆ. ಆ ಪೋರ್ಸ್ ಅಂದ್ರೆ ಇದನ್ನ ಸೆಬಿಷಿಯಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ಇದು ಸೀಬಮ್ ಪ್ರೊಡ್ಯೂಸ್ ಮಾಡುತ್ತೆ. ಸೀಬಮ್ ಅಂದ್ರೆ ಆಯಿಲ್ ಮತ್ತೆ ಸ್ವೆಟ್ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಮ್ಮ ಮುಖ ಏನಾಗುತ್ತೆ, ತುಂಬಾ ಈ ಡರ್ಟಿಗೆಲ್ಲ ಎಕ್ಸ್ಪೋಸ್ ಆಗೋದ್ರಿಂದ ಆ ಡರ್ಟ್ ಮಿಕ್ಸ್ ಆಗಿ ಪಿಂಪಲ್ಸ್, ಆಕ್ನೆ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಆಗ್ಬಾರ್ದಂತ ನಾವು ಸ್ಕಿನ್ ಅನ್ನು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು. ಅಂದ್ರೆ ಫೇಸ್ ವಾಶ್ ಮಾಡಿದಾಗ ಆ ಆಯಿಲ್, ಸ್ವೆಟ್ ಇರೋದೆಲ್ಲ ಅದು ಫೇಸ್ ವಾಶ್ ಜೊತೆ ವಾಶ್ ಆಗಿ ಹೋಗ್ಬಿಡುತ್ತೆ. ಸೆಕೆಂಡ್ ಸ್ಟೆಪಿಗೆ ಹೋಗೋಣ, ಟೋನಿಂಗ್. ಸೊ ಈ ಟೋನಿಂಗ್ ಅಂದ್ರೆ ಏನಪ್ಪ? ಟೋನರ್ಸ್ ಎಲ್ಲ ಕೇಳಿರ್ತೀರಿ ನೀವು. ಟೋನಿಂಗ್ ಅಂದ್ರೆ ಏನು?
ನಾನು ಅವಾಗಲೇ ಹೇಳಿದ್ದೀನಿ, ನಮ್ಮ ಈ ಸ್ಕಿನ್ನಿಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಅಂತ ಇರುತ್ತೆ, ಅದರ ಹೆಸರು ಆಸಿಡ್ ಮ್ಯಾಂಟಲ್ ಅಂತ. ಹೆಸರಲ್ಲೇ ಇದೆ, ಅದು ಆಸಿಡ್. ಸೊ ಆಸಿಡ್ ಅಂದ್ರೆ ಅದಕ್ಕೊಂದು pH ಲೆವೆಲ್ ಇರುತ್ತೆ. ಸೊ ಈ pH ಲೆವೆಲ್, ನಮ್ಮ ಸ್ಕಿನ್ ಇದು pH ಲೆವೆಲ್ 4.5 to 6.5 ನಡುವೆ ಇರಬೇಕು. ಯೂಶುವಲಿ ಏನಾಗುತ್ತೆ ಅಂದ್ರೆ ಇದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ ಕೆಲವೊಮ್ಮೆ, ಯಾಕಂದ್ರೆ ನಾವು ತುಂಬಾ, ನಾನು ಅವಾಗಲೇ ಹೇಳಿದ್ದೀನಿ, UV ರೇಸಿಗೆಲ್ಲ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ pH ಬ್ಯಾಲೆನ್ಸ್ ಸ್ವಲ್ಪ ಮೇಲೆ ಕೆಳಗೆ ಆಗುವ ಚಾನ್ಸಸ್ ಇದೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿದಕ್ಕೆ ಟೋನರ್ ಯೂಸ್ ಮಾಡ್ತೀವಿ ಒಂದು. ಎರಡನೇದು, ಒಂದು ವೇಳೆ ಕ್ಲೆನ್ಸರ್ ಇಂದ ಎಲ್ಲ ಕ್ಲೀನ್ ಆಗಿಲ್ಲ, ಅವಾಗ ಸ್ವಲ್ಪ ಟೋನರ್ ಹಾಕ್ಬಿಟ್ಟು ಟೋನರ್ ಇಂದ ಸ್ವಲ್ಪ ಹೀಗೆ ಒರೆಸ್ಕೊಂಡ್ರೆ ಕ್ಲೀನ್ ಆಗಿಡುತ್ತೆ ಅಂತ ಹೇಳ್ತಾರೆ. ಬಟ್ ಈಗಿನ ಕ್ಲೆನ್ಸರ್ ತುಂಬಾ ಅಡ್ವಾನ್ಸ್ ಇದೆ, ಎಲ್ಲ ಡಸ್ಟ್ ಎಲ್ಲ ಒಮ್ಮೆಲೆ ಕ್ಲೀನ್ ಮಾಡಿ ತಗೊಳುತ್ತೆ. ಸೊ ಟೋನಿಂಗ್ ಮೇನ್ ಆಗಿ ಯೂಸ್ ಮಾಡೋದು pH ಅನ್ನು ಬ್ಯಾಲೆನ್ಸ್ ಮಾಡಿಡಕ್ಕೆ. ಥರ್ಡ್ ಸ್ಟೆಪ್ ಮಾಯಿಶ್ಚರೈಸಿಂಗ್. ಸೊ ಇದು ಆಕ್ಚುಲಿ ಮೇನ್ ಮತ್ತೆ ಇಂಪಾರ್ಟೆಂಟ್ ಸ್ಟೆಪ್ CTM ಅಲ್ಲಿ. ಏನಕ್ಕಂದ್ರೆ ನಮ್ಮ ಮುಖ ನಾವು ಆಯಿಲಿ ಇದೆ ಅಂತ ಮಾಯಿಶ್ಚರೈಸ್ ಮಾಡ್ಲಿಕ್ಕೆ ಹೋಗಲ್ಲ, ಬಟ್ ಅದು ನಾವು ಮಾಡೋದು ತುಂಬಾ ದೊಡ್ಡ ತಪ್ಪು. ಸೊ ಯೂಶುವಲಿ ಮಾಯಿಶ್ಚರೈಸ್ ಮಾಡಲೇಬೇಕು. ಮಾಯಿಶ್ಚರೈಸರ್ ಅಂದ್ರೆ ಒಂದು ಕ್ರೀಮ್ ಹಚ್ಚೋದು ಅಷ್ಟೇ ಕೆಲಸ ನಮ್ಗಿರೋದು. ಸೊ ಬೆಳಗ್ಗೆ ಮತ್ತು ರಾತ್ರಿ 2 ಸರ್ತಿ ಕೂಡ ನಮ್ಮ ಸ್ಕಿನ್ ನಾವು ಮಾಯಿಶ್ಚರೈಸ್ ಮಾಡಿಡ್ಬೇಕು. ಯಾಕಂದ್ರೆ ಅದು ನಮ್ಮ ಸ್ಕಿನ್ ಅನ್ನು ಸಾಫ್ಟ್ ಆಗಿ, ಸಪಲ್ ಆಗಿ, ಗ್ಲೋವಿ ಆಗಿ, ಹೈಡ್ರೇಟೆಡ್ ಆಗಿ ನರಿಡುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ನಮ್ಮ ಸ್ಕಿನ್ ಟೈಪ್ ಕೂಡ ಈಚ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುತ್ತೆ. ಸೊ ಯಾವ್ಯಾವ ಸ್ಕಿನ್ನಿಗೆ ಯಾವ್ಯಾವ ತರದ ಮಾಯಿಶ್ಚರೈಸರ್ ಹಾಕೊಳ್ಬಹುದು ಅಂತ ನಾನು ಮುಂದೆ ಬರುವ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ ಇದು ಮೇನ್ 3 ಸ್ಟೆಪ್: CTM, ಕ್ಲೆನ್ಸಿಂಗ್, ಟೋನಿಂಗ್ ಅಂಡ್ ಮಾಯಿಶ್ಚರೈಸಿಂಗ್. ಇದನ್ನ ಬಿಟ್ಟು ನೀವೀಗ ತುಂಬಾ ಮಾರ್ಕೆಟ್ಗಳಲ್ಲಿ ಕೇಳ್ತಾನೆ ಇದ್ದೀರಿ, ಅದು ಸೀರಮ್, ಇದು ಸೀರಮ್, ಮತ್ತೆ ಎಸೆನ್ಸ್ ಅಂತೆ, ಇನ್ನೇನು ಅನೇನು ಅದೆಲ್ಲ ಬಂದಿದೆ. ಸೊ ಅದೆಲ್ಲ ಏನಕ್ಕೆ, ಏನ್ ನಮ್ಗೆ ಯೂಸಿಗೆ ಬೀಳುತ್ತೆ, ಏನ್ ನಾವು ಯೂಸ್ ಮಾಡ್ಬೋದು, ಯಾಕೆ ಇದೆಲ್ಲ ಅಗತ್ಯ, ಬೇಕಾ ಬೇಡವಾ, ಯಾವ ಸ್ಕಿನ್ ಕನ್ಸರ್ನ್ಸ್ ಗಳಿಗೆ ಏನನ್ನ ಯೂಸ್ ಮಾಡ್ಬೋದು, ಇದನ್ನೆಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತೀನಿ. ಇವತ್ತಿನ ವಿಡಿಯೋ ತುಂಬಾ ಉದ್ದ ಮಾಡಕ್ ಆಗಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಕೊಡೋದು. ಅದ್ರ ಜೊತೆ ನಿಮ್ಮ ಸ್ಕಿನ್ಗಳಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅಂದ್ರೆ ತುಂಬಾ ಇಚ್ಚಿನೆಸ್, ತುಂಬಾ ಬರ್ನಿಂಗ್ ಆಗುತ್ತೆ, ಸನ್ಲೈಟಿಗೆ ಹೋಗುವಾಗ ತುಂಬಾ ಬರ್ನಿಂಗ್ ಸೆನ್ಸೇಷನ್ ಇದೆ, ಅಥವಾ ತುಂಬಾ ಪಿಂಪಲ್ಸ್ ಆಗುತ್ತೆ, ಇಲ್ಲೆಲ್ಲ ಮಡುವೆಗಳಾಗುತ್ತೆ ಕೆಲವರಿಗೆ. ಸೊ ಹಾಗೆಲ್ಲ ಇದ್ರೆ ಪ್ಲೀಸ್ ಒಂದು ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಅವ್ರ ಹತ್ರ ಕನ್ಸಲ್ಟ್ ಮಾಡಿ. ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸ್ಕಿನ್ ಕನ್ಸರ್ನಿಗೆ ಏನ್ ಯೂಸ್ ಮಾಡ್ಬೇಕಂತ, ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ನಿಮ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಪ್ಲೀಸ್ ಹೋಗಿ ಒಮ್ಮೆ ಡರ್ಮಟಾಲಜಿಸ್ಟ್ ಹತ್ರ ನಿಮ್ಮ ಸ್ಕಿನ್ ಅನ್ನು ತೋರಿಸಿ. ಆಮೇಲೆ ಈ ಸ್ಟೆಪ್ಸ್ ಗಳನ್ನು ನೀವು ಫಾಲೋ ಮಾಡ್ಬೋದು. ಅವ್ರ ಹತ್ರನೂ ಕೇಳ್ಬೋದು, ನಿಮ್ ಈ ಸ್ಟೆಪ್ಸ್ ಗಳಿಗೆ ಯಾವ್ಯಾವ ನಿಮ್ಗೆ ಕ್ಲೆನ್ಸರ್, ಟೋನರ್, ಮಾಯಿಶ್ಚರೈಸರ್ ಯೂಸ್ ಮಾಡ್ಬೋದು ಅಂತ ಅವ್ರು ಕೂಡ ಸಜೆಸ್ಟ್ ಮಾಡ್ತಾರೆ. ಈ 3 ಸ್ಟೆಪ್ CTM ಆದ ನಂತರ ಮೇನ್ ಒಂದು ಸ್ಟೆಪ್ ಇದೆ, ಅದು ನಮ್ಗೆ ಯಾರು ಹೇಳಲ್ಲ, ನಮ್ಗೆಲ್ರಿಗೂ ಗೊತ್ತಿದೆ ಆದ್ರೂ ನಾವು ಫಾಲೋ ಮಾಡಲ್ಲ. ಸನ್ಸ್ಕ್ರೀನ್ ಹಾಕೊಳ್ಳೋದು. ನಿಮ್ಗೆಲ್ರಿಗೂ ಗೊತ್ತೇ ಇದೆ ಈಗಿನ UV ಕಿರಣಗಳು ಎಷ್ಟು ಹಾರ್ಮ್ಫುಲ್ ಅಂತ. ಸೊ ನಮ್ಮ ಮುಖದ ಸ್ಕಿನ್ ಅನ್ನು ಪ್ರೊಟೆಕ್ಟ್ ಮಾಡ್ಬೇಕಿದ್ರೆ ಸನ್ಸ್ಕ್ರೀನ್ ಹಚ್ಕೊಳ್ಳೇಬೇಕು. ತುಂಬಾ 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 ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಮುಖದಲ್ಲಿ ಆಗುವ ತುಂಬಾ ಡಿಸ್ಕಲರೇಷನ್, ಪಿಗ್ಮೆಂಟೇಷನ್, ಆಮೇಲೆ ಈ ಡಾರ್ಕ್ ಇದೆಲ್ಲ ಆಗೋದು ಸನ್ ರೇಸ್ ಇಂದಾನೆ, UV ರೇಸ್ ಇಂದಾನೆ. ಸನ್ಸ್ಕ್ರೀನ್ ಹಾಕೊಂಡ್ರೆ ಅದನ್ನು ತುಂಬಾ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು. ಸೊ ಸನ್ಸ್ಕ್ರೀನ್ ಒಂದು ಮರೆಯದೆ ಹಾಕಿ. ಅದರ ರೆಕಮೆಂಡೇಶನ್ ಬರುವ ವಿಡಿಯೋಗಳಲ್ಲಿ ನಾನು ಕೊಡ್ತೇನೆ. ಕೊನೆಗೆ ಹೇಳೋದಂದ್ರೆ, ನಮ್ಮ ಹೆಂಗಸರ ಸ್ಕಿನ್ ಗಂಡಸರ ಸ್ಕಿನ್ನಿಗೆ ಏನು ಡಿಫ್ರೆನ್ಸ್ ಇಲ್ಲ. ಸೊ ನಾನು ಏನನ್ನೆಲ್ಲ ಹೇಳಿದ್ದೀನಿ CTM ಅನ್ನು, ಇದು ಗಂಡಸರು ಕೂಡ ಫಾಲೋ ಮಾಡ್ಬೋದು, ಯಾರು ಫಾಲೋ ಮಾಡ್ಬೋದು. ಆ ಚಿಕ್ಕ ಮಕ್ಕಳಿಗೆ ಮಾತ್ರ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಈಗಲೇ ಅವರಿಗೆ ಅವರದ್ದಾದಂತಾನೆ ಮಾಯಿಶ್ಚರೈಸರ್ಸ್, ಲೋಷನ್ಸ್ ಎಲ್ಲ ಇರುತ್ತಲ್ವಾ, ಅದನ್ನ ಯೂಸ್ ಮಾಡಿ. ಟೀನ್ ಏಜ್ ಇಂದ ಮೇಲಿರೋರಿಗೆ ಈ ಸ್ಟೆಪ್ಗಳು ಫಾಲೋ ಮಾಡಲೇಬೇಕು ನಮ್ಮ ಸ್ಕಿನ್ ಅನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ. ಸೊ ನಾನೇನು ಸ್ಕಿನ್ ಕೇರ್ ಸ್ಪೆಷಲಿಸ್ಟ್ ಅಲ್ಲ, ಡರ್ಮಟಾಲಜಿಸ್ಟ್ ಅಲ್ಲ, ಏನು ಎಕ್ಸ್ಪರ್ಟ್ ಅಲ್ಲ. ಬಟ್ ನಂಗೆ ಗೊತ್ತಿರುವ ಕೆಲವು ಸಂಗತಿ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅನ್ಸಿತ್ತು. ನಾನು ಕೂಡ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ದು ರೀಸೆಂಟ್ ಆಗಿ ಒಂದು 3-4 ವರ್ಷದ ಹಿಂದೆ ಅಷ್ಟೇ. ಸೊ ನಂಗೆ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡುವಾಗ ನಾನು ತುಂಬಾ ರಿಸರ್ಚ್ ಮಾಡಿ ಏನ್ ಹಾಕೊಳ್ಬಹುದು, ಇದೆಲ್ಲ ಮಾಡಿ ನೋಡುವಾಗ ನಂಗೆ ಸ್ವಲ್ಪ ವಿಷಯಗಳು ತಿಳಿತು. ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡುವ ಅಂತ ನಂಗೆ ಮನ್ಸಾಯ್ತು. ಸೊ ಅದಕ್ಕಾಗಿ ಈ ವಿಡಿಯೋಗಳನ್ನ ನಾನು ಮಾಡ್ತಿದ್ದೇನೆ. ನಿಮ್ಗೆಲ್ಲ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಿದ್ದಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ತುಂಬ ಶೇರ್ ಮಾಡಿ, ಬೇರೆಯವರಿಗೂ ತಿಳಿಲಿ ಏನಕ್ಕೆ CTM ಇಂಪಾರ್ಟೆಂಟ್ ಅಂತ. ಸೊ ಇನ್ನಷ್ಟು ವಿಡಿಯೋಗಳು ನಿಮಗೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ವಿಡಿಯೋ ನಿಮ್ಗೆ ಬೇಕು. ಓಕೆ, ಕ್ಲೆನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸರಿಗೆ ನಿಮಗೆ ರೆಕಮೆಂಡೇಶನ್ ಬೇಕಾದರೂ ಹೇಳಿ. ಅದರ ನಂತರ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನಾನು ಇಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಅಲ್ಲಿ ನಂಗೆ ಫಾಲೋ ಮಾಡಿ. ಅಲ್ಲಿ ಚಿಕ್ಕ ಚಿಕ್ಕ ಶಾರ್ಟ್ ವಿಡಿಯೋಸ್ಗಳಲ್ಲಿ ನಾನು ಮೇಕಪ್ ರೆಕಮೆಂಡೇಶನ್, ಇಲ್ಲ ನಾನು ಹಚ್ಚಿರೋ ಮೇಕಪ್ಗಳ ಬಗ್ಗೆ, ನಾನು ಮಾಡೋ ಮೇಕಪ್ ಬಗ್ಗೆ, ಇಲ್ಲ ಸ್ಕಿನ್ ಕೇರ್ ಬಗ್ಗೆ, ಅದರ ರಿವ್ಯೂಸ್ ಎಲ್ಲ ನಾನು ಅಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ರಿವ್ಯೂಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ಫಾಲೋ ಮಾಡಿ. ಇನ್ನು ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್.